New day, new fit, new experience. I'm so disappointed because I literally had a shift at 6 a.m. today. So last week ಏನಾಯ್ತಂದರೆ ಅಂದರೆ ಅಪ್ಡೇಟ್ ಮಾಡಿದ್ರು ಟೈಮ್ ಟೇಬಲ್ನ. ಸೊ ಈ ಸೆಂಟ್ ಇಟ್ ಟ್ವೈಸ್. ಐ ಆಮ್ ಸೋ ಸ್ಮಾರ್ಟ್ ಅಂದರೆ ನಾನು ಸೆಕೆಂಡ್ ಅಪ್ಡೇಟೆಡ್ ವರ್ಷನ್ನು 2 ಶೀಟ್ ಇರಬೇಕಿತ್ತು, ಆದರೆ 1 ಶೀಟ್ ಅಪ್ಡೇಟ್ ಆಗಿತ್ತು. ನಂದು ಆ್ಯಕ್ಚುಲಿ 22 hours ಏನೋ 20 hours ಎಷ್ಟೋ ಇತ್ತು. ಅದರಲ್ಲಿ 6 a.m. ಶಿಫ್ಟ್ ಇತ್ತು. ಸೆಕೆಂಡ್ ಒನ್ ಇಟ್ ವಾಸ್ ನಾಟ್ ದೇರ್ ಆ್ಯಂಡ್ ಐ ಫರ್ಗಾಟ್ ಟು ಸಿ ದ ಸೆಕೆಂಡ್ ಶೀಟ್, ವಿಚ್ ಐ convinced myself that I don't have a shift today, and I slept, obviously. He's called me at 6 o'clock, 6:50 ಎಲ್ಲ ಕಾಲ್ ಮಾಡೋನೆ. ಆಮೇಲೆ I haven't picked the call, obviously. My shift was from 6 to 11. I woke up at 11, then saw ಯಾಕೆ ಇವತ್ತು ಕಾಲ್ ಮಾಡೋರು, ಇವತ್ತು ನಂಗೆ ಶಿಫ್ಟ್ ಇರಲಿಲ್ಲ ಅಂತ ಫುಲ್ ಕ್ಯಾಶುಯಲಾಗಿ ಕಾಲ್ ಮಾಡಿ, you'd called me ಅಂದರೆ this was to remind you about your shift. You can enjoy your sleep ಅಂತ ಕೋಪ ಮಾಡ್ಕೊಂಡ್ಬಿಟ್ರು. I got so disappointed. I'm like, shit, I had to see it. Guys, ಬೇಜಾರಾಗೋಯ್ತು ಅಂದ್ಕೊಳ್ಳಿ. ಗೈಸ್, ಶಿಫ್ಟ್ ಹೋಯ್ತು ಅಂತ ಬೇಜಾರಾಯಿತು. ಅದ್ರ ಜೊತೆ there was one more thing. ಇವತ್ತೇನಾದರೂ ನಾನು ಹೋಗಿದ್ದಿದ್ರೆ I would have got 9.7 into 5. ಮ್ಯಾಥಮೆಟಿಕ್ಸ್ ನಾವು ತುಂಬ ವೀಕೆ ಅಂದ್ರೂ 59 to 60 pounds ಅಂದರೆ 6,500 ಬರ್ತಿತ್ತು. ಗೈಸ್, ಬೇಜಾರಾಗ್ತಿದೆ. ಲಾಸ್ ಆಗೋಯ್ತು ಇವತ್ತು. 6,500 ಏನೇನಾಗ ಮಾಡ್ಬೋದಿತ್ತು ಅದ್ರಾಗ. ಇಟ್ಸ್ ಓಕೆ. ಅದು ನನಗೆ ನಾನೇ ಕನ್ವಿನ್ಸ್ ಮಾಡ್ಕೊಂಡು ಇವಾಗ ಯೂನಿಗೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಇಂಥ ತಪ್ಪು ಮಾಡಬಾರ್ದು. ಗೈಸ್, ಅಂದ್ರೂ ನಾನು ಎದ್ದಿದ್ದೆ ಅಂದ್ಕೊಳ್ಳಿ ಒಂದು ರೇಂಜ್ಗೆ. ಅಂದರೆ ಐ ಗಾಟ್ ಟು ನೋ ಲೈಕ್ ಮೈ ಫೋನ್ ವಾಸ್ ರಿಂಗಿಂಗ್. ಬಟ್ ನಾನೇನು ಅಂದ್ಕೊಂಡ್ರೆ ಬೆಳಗ್ಗೆ 5:30 6 ನಮ್ಮ ಅಮ್ಮ ಬಿಟ್ಟರೆ ಇನ್ಯಾರೂ ಮಾಡೋಲ್ಲ, ಅವರೇ ಬೆಳಗ್ಗೆ ಇದು ಮಾಡಿರ್ತಾರೆ ಅಂದ್ಕೊಂಡು ಐ ಥಿಂಕ್ ಐ ಸೈಲೆಂಟ್ ಮೈ ಫೋನ್. ಮೈ ಸ್ಟುಪಿಡ್ ಬ್ರೈನ್ ಕೂಡ ಅಟ್ಲೀಸ್ಟ್ ಸೀನ್ ಯಾರು ಮಾಡ್ತಾ ಇರೋದು ಫೋನು, ಏನಕ್ಕೆ ಮಾಡ್ತಾ ಇರೋದು ಫೋನು ಹಂಗೆ ನೋಡಿದ್ರೂ ಹೋಗ್ತಿದ್ದೆ. ಗೈಸ್, ಎದ್ದು ಏನು ಮಾಡೋದು. ಯೂನಿನಾಗೂ ಏನೂ ಇಂಟ್ರೆಸ್ಟಿಂಗ್ ನಡೀತಿಲ್ಲ ಗೈಸ್. ಇಟ್ಸ್ ಓನ್ಲಿ 3 hours ಲೆಕ್ಚರ್ ಮಾಡ್ತಾರೆ. 1 hourನಾಗೆ ದೇ ವಿಲ್ ಟೀಚ್ ಎನಿಥಿಂಗ್. ಇನ್ ದ ಸೆಕೆಂಡ್ hour ಎವ್ರಿ ಡೇ ಇಟ್ಸ್ ಲೈಕ್ ಅ ಸೆಮಿನಾರ್. ಅಂದರೆ ಒನ್ ಟೀಚರ್ ವಿಲ್ ಹ್ಯಾವ್ ಅರೌಂಡ್ 6 to 10 students. So we make different groups, either presentation, on-spot debates or something like that. But ಒಂಚೂರು ಬೋರ್ ಆಗಿದೆ. ನಾನು ಲಂಡನಿಗೆ ಒಂದು ಲಂಡನ್ನೇ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನಿಸ್ತದೆ, ಬಟ್ ಟೈಮ್ ಇಲ್ಲ. ಇವತ್ತಿನ ಲಾಸ್ ಬೇರೆ ಆಗೋದ್ರೆ ಇಡೀ ದಿನ ಅದೇ ಬೇಜಾರಾಗಿರುತ್ತೆ ನನಗಂತೂ. ನಂಗೆ ಒಂದು ವಿಷಯ ಇಫ್ ಇಟ್ ಗೋಸ್ ರಾಂಗ್ ಅದ್ರ ಬಗ್ಗೆನೇ ಓವರ್ ಥಿಂಕ್ ಮಾಡ್ತಾ ಇರ್ತೀನಿ ಫುಲ್ ಡೇ until it becomes right, but it can't become right. ಇವಾಗ ಬೇರೆ so I'm working in the Starbucks in Baker Street station, which is right opposite to my uni. So iವಾಗ guys, hi, hello, welcome back to my YouTube channel. I've been so off lately. ಯಾಕೋ ಗೈಸ್ ಹುಷಾರು ಬೇರೆ ತಪ್ಪಿಟ್ಟಿದ್ದೀನಿ. ವೆರಿ ಹಾರ್ಡ್ ಅಂದ್ಕೊಡಿ. You're so far away from home and then you fall sick and you have no one to take care. Life is not lifing. ಅಷ್ಟೇ ಹೇಳೋಕ್ಕಾಗೋದು ಇಂಥ ಸಿಚುವೇಶನ್ನಲ್ಲಿ. ಬಟ್ ಇಟ್ ಈಸ್ ಲೈಕ್ ಐವ್ ಸೆಡ್, ಇವಾಗ ವಿಂಟರ್ ಸ್ಟಾರ್ಟ್ ಆಗಿದೆ ಒಫಿಷಿಯಲಿ ಲಂಡನ್ನಲ್ಲಿ. ಸೊ ಐ ಥಿಂಕ್ tomorrow or something it's gonna go like -2 degrees as well. ಸೊ ಅದಾದಮೇಲೆ ಇವಾಗ ಎದ್ದು ರಸಮ್ ಮಾಡಿಕೊಂಡು ಬಿಸಿ ಅನ್ನ ಬೇರೆ ಖಾಲಿ ಆಗೋಗಿತ್ತು. ಹ್ಯಾವ್ ಟು ಗೋ ಗೆಟ್. ಬಟ್ ಹೆಂಗೋ ಒಂದು ಚೂರಿತ್ತು, ಅದನ್ನು ಬಿಸಿ ಮಾಡಿ ಅನ್ನ ಮಾಡಿಕೊಂಡು ಅದನ್ನು ರಸ ಮಾಡಿಕೊಂಡು ಇವಾಗ ತಿಂದು ಹೋಗ್ತಾಯಿದ್ದೀನಿ. ಅಂದರೂ ಗೈಸ್, ಇಟ್ಸ್ ವೆರಿ ಹಾರ್ಡ್ ಅಂದ್ಕೊಳ್ಳಿ, ಎಸ್ಪೆಷಲಿ ಫಾರ್ ಅ pampered kid like me.
ಇಟ್ಸ್ ವೆರಿ ಹಾರ್ಡ್. ಚಳಿ ಬೇರೆ. ಆ್ಯಕ್ಚುಲಿ ಐ ಡೋಂಟ್ ನೋ, ವರ್ಕು ಏನು ಅಷ್ಟು ಈಸಿ ಅಲ್ಲ, ಅಷ್ಟು ಈಸಿ ಏನು ತುಂಬ ಹೆಕ್ಟಿಕ್ ಅಂದ್ಕೊಳ್ಳಿ. MNCನಾಗ ಬೇಕಂದ್ರೆ ವರ್ಕ್ ಮಾಡಿಬಿಡ್ಬೋದು, ಬಿಕಾಸ್ ಯು ವಿಲ್ ಹ್ಯಾವ್ ಸಮ್ ಟಾರ್ಗೆಟ್. ಇಫ್ ಯು ಅಕಂಪ್ಲಿಷ್ ಇಟ್ ಡನ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಇಲ್ಲಿ ನಿಮಗೆ ಜಾಸ್ತಿ ಪ್ರೆಷರ್, ಬಿಕಾಸ್ ಟೂ ಮಚ್ ಕಸ್ಟಮರ್ ಸರ್ವಿಸ್, ಕಸ್ಟಮರ್ ಇಂಟ್ರಾಕ್ಷನ್. ಚಳಿ ಆಗ್ತಿತ್ತು, ಅದಕ್ಕೆ ಟೋಪಿ ಹಾಕ್ಕೊಂಬಿಟ್ಟೆ. ಟೋಪಿ ಬೇರೆ ಬಿದ್ದು ಹೋಗುತ್ತೆ ಗೈಸ್. ನಿಂತ್ಕೊಳ್ಳೋದೇ ಇಲ್ಲ ಅಂದ್ಕೊಳ್ಳಿ. ನೋಡಿ ಕಣ್ಣ ಮುಚ್ಚಿ ಹೋಗುತ್ತರ್ಧ. ಅಯ್ಯೋ, ನನಗೇನು ಗೊತ್ತಾ ಇವಾಗಿನ ಪ್ರಾಬ್ಲಮ್ ಆಗ. ನೋಡಿ ಹೆಂಗೆ ಹೋಗೇ ಬರ್ತದೆ ಅದು. ಇವಾಗ ಟೈಮ್ ಎಷ್ಟು ಗೊತ್ತಾ? 2:30. ಇವಾಗಿನ ಪ್ರಾಬ್ಲಮ್ ಆಗ ನನಗೆ ನೆಕ್ಸ್ಟ್ ವೀಕ್ ಬೇರೆ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಆಗೋಗಿದೆ. ಹಿಂಗೆ ನಡ್ಕೊಂಡು ಹೋಗ್ತೀನಿ ಅನ್ಸುತ್ತೆ ನಾನಂತೂ. ಅಷ್ಟೇ ಹೇಳೋಕ್ಕಾಗೋದು. ಹೌಚ್. ನೋಡಿ ಗೈಸ್, ವೆಜಿಟೇಬಲ್ ಕಟ್ ಮಾಡೋಕೆ ಹೋಗಿ ಎಲ್ಲ ಕೈಯಾಗ ಕುಯ್ಕೊತಾ ಇದ್ದೀನಿ. ನಮ್ಮಮ್ಮ ಬೇರೆ ಗೈಸ್, ನಾನು ಚೈಲ್ಡ್ಹುಡ್ ವೀಡಿಯೋಸಾಗ ನೋಡಿ ಹಿಂಗೆ. ಅಮ್ಮ ನಾನು ದೇವರಾಣಿ ಬೆನ್ನೆ ಕಟ್ಟಿ ಅಮ್ಮ ನನ್ನ ಬಾಯಿಗೆ ಬೆನ್ನೆ ಹಚ್ಚಿದ ಅಮ್ಮ. ಅಮ್ಮ ನಾನು ದೇವರಾಣಿ ಬೆನ್ನೆ ಕಟ್ಟಿ ಹಾಕ್ಬಿಟ್ಟು ಕಲ್ಸೋರೆ. ನಾನು ನೋಡಿ ಅಯ್ಯೋ, ಅದನ್ನು ನಾನು ಅಲ್ಲಿದ್ದಾಗ ನೋಡಿದ, ಇಲ್ಲಿ ಬಂದು ನೋಡ್ತಾ ಇದ್ದೀನಿ. ಐ ನೆವರ್ ಸೀನ್ ಆಲ್ ಆಫ್ ದಿಸ್. ನಮ್ಮಮ್ಮ ಹುಡುಕಿ ಅದೇನೇನೋ ಎಡಿಟ್ ಮಾಡಿ ಕಳಿಸ್ತಾರೆ ಅಂದ್ಕೊಡಿ. ನಾನು ಬೆಂಗಳೂರಿನ ಇದ್ದಾಗಲೂ ಅಷ್ಟೇ, ಯಾವ ಮೂವಿ ರಿಲೀಸ್ ಆದರೂ ಫಸ್ಟು ಹೋಗ್ತಿದ್ದೆ ಒಬ್ಬಳೇ. ನಂಗೆ ಒಬ್ಬಳೇ ಹೋಗೋದು ಇಷ್ಟ. ಫಸ್ಟ್ ಗೋ ಆಫ್. ಲಂಡನ್ಗೆ ಫಸ್ಟ್ ಟೈಮ್ ಹೋಗ್ತಾಯಿದ್ದೆ ಒಬ್ಬಳೇ ಮೂವಿಗೆ. ಅಂದರೂ ಗೈಸ್ ಕೈ ನೋವ್ತಿದ್ದೆ. Shravan, look here. Okay, Shravan, say hi. Hi, ಹೇಳು. ವೆರಿ ವೆರಿ ಗುಡ್ ಮಾರ್ನಿಂಗ್. ನಿಜ ಹೇಳ್ಬೇಕಂದ್ರೆ ನೋಡಿ ಗೈಸ್, ಇನ್ನು ಬೆಳಗ್ಗೆನೇ ಆಗಿಲ್ಲ ಅಂದ್ಕೊಡಿ. ಇನ್ ದ ಹಿಸ್ಟ್ರಿ ಆಫ್ ಮೈ ಲೈಫ್ ಐ ಥಿಂಕ್ ದಿಸ್ ಇಸ್ ಪ್ರಾಬಬ್ಲಿ ದ ಫಸ್ಟ್ ಟೈಮ್ ಎವರ್ I've like gotten up at around 5 and I had to get ready and leave to work. Today is officially like first day work as a barista at Starbucks. Contract sign ಆದಮೇಲೆ ಅಂದ್ರೂ ಗೈಸ್, ಇಷ್ಟೊತ್ತಿಗೆ ನಮ್ಮ ಬೆಂಗಳೂರಿನಂತೂ ಬೆಳಗ್ಗೆ ಆಗ್ತಿತ್ತ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ, ಬಿಕಾಸ್ ನಾನಂತೂ ಇಷ್ಟು ಬೇಗ ಎದ್ದಿಲ್ಲ. ಏನೇನಾಗ ಮಾಡಬೇಕು ನೋಡಿ ಗೈಸ್. ಲಂಡನಿಗೆ ಬಂದಮೇಲೆ ಲಂಡನಿಗೆ ಬರೋದು ಇಂಪಾರ್ಟೆಂಟ್. ಅದು ಬಂದಮೇಲೆ ಇಂಥ ಕೆಲಸ ಮಾಡಬೇಕಾಗ ಅದು ಇಂಪಾರ್ಟೆಂಟ್. ಬಟ್ ಐ ಡೋಂಟ್ ನೋ, ಐ ಲವ್ ಗೋಯಿಂಗ್ ಟು ಸ್ಟಾರ್ಬಕ್ಸ್ ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಐ ವುಡ್ ಲವ್ ಮೈ ಜಾಬ್. ಆದರೆ ಇವತ್ತು ಹೋದ್ಮೇಲೆ ಗೊತ್ತಾಗುತ್ತೆ, ಡಿಪೆಂಡಿಂಗ್ ಆನ್ ಹೌ ಇಟ್ ವಿಲ್ ಬಿ ಅಂತ. ಸೊ ಹಂಗೆ ಅದಾದಮೇಲೆ ಯೂನಿಗೆ ಹೋಗಬೇಕು, ಎಲ್ಲ ಮಾಡಿಬಿಟ್ಟು ಮನೆಗೆ ಬರೋದು ರಾತ್ರಿ. So my day started at 5. Let's see when it will end. So ಏನಾದ್ರು ಗೊತ್ತಾಗ್ತಿಲ್ಲ, ಬಟ್ ಬನ್ನಿ ಹೋಗೋಣ ಹೆಂಗಿರುತ್ತೆ. ಸೂರ್ಯ ಇಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್. ಇವತ್ತು ಫುಲ್ ಖುಷಿ ಆಗ್ತಿದೆ ಅಂದ್ಕೊಳ್ಳಿ ಒಂದು ರೌಂಡು, ಬಿಕಾಸ್ ಫುಲ್ ಸೂರ್ಯ ಬಂದ್ಬಿಟ್ಟವನೆ. ಕೆಲ್ಸಕ್ಕೆ ಹೋಗಬೇಕು ಗೈಸ್, ಕಾಯ್ತಾ ಇದ್ದೀನಿ ಟ್ರೈನ್ಗೆ. ಟ್ರೈನ್ ಬಂದಿದ ತಕ್ಷಣ ಕೆಲ್ಸಕ್ಕೆ ಹೋಗ್ಬೇಕು. ತುಂಬ ಕೆಲಸ ಇದೆ ಅಂದ್ಕೊಳ್ಳಿ ಇವತ್ತು. ಬಟ್ ಇವತ್ತು ಕ್ಲೈಮೇಟ್ ಇಸ್ ಫುಲ್ ನೈಸ್. ಅಯ್ಯೋ, ಕ್ಲಿಕ್ ಮಾಡೋಕ್ಕೆ ಮರ್ತೋಯ್ತು. My outfit is not outfitting because I have shifted it. Podium. Hi guys, so this is where I work. ಇವತ್ತು ನೋಡಿ ಕಾಫಿ ಟೇಸ್ಟಿಂಗ್ ಅಂತ ಮಾಡಿಸಿದ್ರು. ಗೈಸ್, ಇವಾಗ ಸದ್ಯಕ್ಕೆ ಫುಲ್ಲು ಸುಸ್ತಾಗೋಗಿದೆ. ಬ್ರೇಕ್ನಾಗಿದ್ದೀನಿ, ಫುಲ್ ಸುಸ್ತಾಗೋಗಿದೆ ಅಂದ್ಕೊಳ್ಳಿ ಒಂದು ರೌಂಡು. ಇವತ್ತು ತಿಂದ್ಬಿಟ್ಟು ವಾಟ್ ಆಮ್ ಐ ಸ್ಪೀಕಿಂಗ್, ಕೆಲಸ ಮಾಡಿ ಬ್ರೈನ್ ಇಸ್ ನಾಟ್ ಬ್ರೈನಿಂಗ್. ನೀವು ಒಂಚೂರು ಕುಡಿದ್ಬಿಟ್ಟು ಹೋಗಿ ಮತ್ತೆ 3 ಅವರ್ ನಿಂತ್ಕೊಬೇಕು.
ಡೆಡಿಕೇಶನ್ ನೋಡಿ ಗೈಸ್ ನಂದು. ಎನಿವೇಸ್ ಬಾಯ್. ಮೋರ್ ದೆನ್ ದಟ್ ಐಮ್ ವರ್ಕಿಂಗ್ ಹಿಯರ್. ಎಲ್ಲರೂ ಆಗಲೇ ಭಯ ಆಗ್ಬಿಟ್ಟಿದ್ರು ಇಲ್ಲಿ ಬರೋಕ್ಕೆ ಮುಂಚೆನೇ, ನೀನಾಗೂ ಸ್ಟಾರ್ಬಕ್ಸ್ನಲ್ಲಿ ಕೆಲಸ ಸಿಗುತ್ತೆ ಅಂತ. ಅಷ್ಟು ಹೋಗ್ತಿದ್ದೆ ನಾನು, 5 ವರ್ಷ ಹೋಗಿದ್ದೀನಿ ಕಂಟಿನ್ಯೂಸ್. ಬಿಕಾಸ್ ಇಟ್ಸ್ ಆ್ಯಕ್ಚುಲಿ ಫನ್ ಒಂಥರ ಕೆಲಸ ಮಾಡಬೇಕು ಅನ್ನೋದ್ಬಿಟ್ರೆ ಟೆನ್ಷನಾಗಿ ಹೋಗುತ್ತೆ ಅಂದ್ಕೊಳ್ಳಿ. ಸಡನ್ನಾಗಿ ಏನೋ ಲೈಕ್ 10-15 ಕಸ್ಟಮರ್ಸ್. ನಮ್ಮಮ್ಮ ಒಂದು ರೌಂಡ್ ಬೇಜಾರು ಮಾಡ್ಕೊಬೇಕು, ಮಗಳು ಹಿಂಗೆ ಕಷ್ಟಪಡ್ತಾ ಇದ್ದಾಳೆ ಅಂತ. ನಮ್ಮಮ್ಮನ ಖುಷಿ ಅಂದ್ಕೊಳ್ಳಿ, ನನ್ನ ಮಗಳು ಹಿಂಗ ಕೆಲಸ ಮಾಡ್ತಾಳೆ. ಅಯ್ಯೋ ಗೈಸ್, ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದೆ ಅಂದರೆ ಅಷ್ಟೇನು ಕೆಡ್ದಾಗಿಲ್ಲ. ಇಟ್ಸ್ ನೈಸ್, ಐ ಲೈಕ್ ಇಟ್ ಗೈಸ್. ಇದು ನೋಡಿ ನನ್ನ ಎಲ್ಲರಿಗೂ ಬಂದು ಇದೇ ಕೇಳೋದು, ಈ ಥರ ಮಾಡಿಕೊಟ್ರೆ ಕುಡಿತೀನಿ ಅಂತ ಹೇಳೋದು. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ today looks like a very fresh day and I'm so happy because it's sunny. ಸನ್ನಿನಲ್ಲಿ ಜಾಕೆಟ್ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಬಿಕಾಸ್ ಸಿನ್ಸ್ ನಾನು ಫುಲ್ ಹುಷಾರು ತಪ್ಪಿದ್ದೆ ನಾವು ನಮ್ಮಪ್ಪ ಕಾಲ್ ಮಾಡಿ ಜಾಕೆಟ್ ಹಾಕ್ಕೊಂಡಿಲ್ಲ ಅಂದರೆ ನಮ್ಮ ಅಪ್ಪಂಗೆ ವೀಸಾ ಬೇರೆ ಬಂದುಬಿಟ್ಟಿದೆ ಗೈಸ್. ಕಾಯ್ತವ್ರೆ ಬರೋಕ್ಕೆ. ನಾನು ಹೇಳಿದ್ದೀನಿ ಇವಾಗ ಬರಬೇಡ, ಇನ್ನು 1 ತಿಂಗಳು ಬಿಟ್ಕೊಂಬ, ಏನೇನು ಬೇಕೆಲ್ಲ ಹೇಳ್ತೀನಿ ಅದನ್ನೆಲ್ಲ ತುಂಬ್ಕೊಂಬ ಅಂತ. ಕಾಯ್ತವ್ರೆ. ನೀನೇನಾದರೂ ಹಾಕ್ಕೊಂಡೆಲ್ಲ ಹಿಂಗೆ ಓಡಾಡ್ತಿದ್ದೋ, ನಾಳೆನೇ ಬಂದುಬಿಡ್ತೀನಿ ಅಂದರು. ಅದಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ತೆಗ್ದಿಟ್ಬಿಡ್ತೀನಿ ಒಂಚೂರು ಸ್ವಲ್ಪ ಹೊತ್ತು ಅಲ್ಲಿ ಹೋಗಿದ ತಕ್ಷಣ. ಎನಿವೇಸ್ ಗೈಸ್, ಲೈಫ್ ವಾಸ್ ವೆರಿ ಹಾರ್ಡ್ ಅಂದ್ಕೊಳ್ಳಿ. ಲಾಸ್ಟ್ ವೀಕು ಆಗಿಲ್ಲ ನನ್ನ ಕೈನಾಗಂತೂ. ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಮೀ. ಲೈಕ್ ಟಗ್ ಅಬೌಟ್ ಕಾಲೇಜ್ ಅಷ್ಟೇನಿಲ್ಲ ಗೈಸ್. ಬಿಕಾಸ್ ಇವಾಗ ಯೂನಿ ಹೆಂಗಂದ್ರೆ ಐ ಹ್ಯಾವ್ ಟೇಕನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇವಾಗ ನಿಮಗೆ ಒಂದು ಸೆಮ್ನಲ್ಲಿ ಅರೌಂಡ್ 5 to 6 ಸಬ್ಜೆಕ್ಟ್ಸ್ ಇದ್ದರೆ ಈಚ್ ಸಬ್ಜೆಕ್ಟ್ ವಿಲ್ ಹ್ಯಾವ್ 2 assignments. ಸೊ ದಟ್ ಈಸ್ ಯುವರ್ ಎಕ್ಸಾಮ್. ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಲೈಕ್ ಅ ಟಿಪಿಕಲ್ ಓದಿ ಬರೀ ಅನ್ನೋ ಥರ ಎಕ್ಸಾಮ್. ಇಟ್ಸ್ ಓನ್ಲಿ ಅಬೌಟ್ ದು ಅಸೈನ್ಮೆಂಟ್ಸ್. ಸೊ ಈ ಸೆಮ್ದಾಗಲೇ ಒಂದೊಂದಾಗಿದೆ, ಇನ್ನೊಂದೊಂದು ಮಾಡಿದ್ರೆ ಐ ಆಮ್ ಡನ್. ಸೊ ಅದೇನು ಅಷ್ಟೊಂದು ಸ್ಟ್ರೆಸ್ ಅಂತ ಏನೋ ಅನ್ಸೋದು. That's with the uni. What else? Andre, you have to even shift my house. I'm looking for a new accommodation because I'm paying a lot anstade ivaga when I see others. That's one of the headache. First snow in London. Oh my god, I can't believe. Oh my god, it's such a dream. Guys, it's so snowing! Oh my god, it's so unreal. Okay guys, this is my life update. ಅದಿವಾಗ ನೀವು ನೋಡಿದ್ರಾಗ ಅದೇನು ಗೊತ್ತಾ, ಅದು ಬಂದುಬಿಟ್ಟು ಮಿಂಚು, ಫಾಗು ನೋಡಿ ಎಲ್ಲ ಕಡೆ ಕವರ್ ಆಗಿದೆ. ಇವಾಗ ಸಮಯ ಬೆಳಗ್ಗೆ 4:15. ನಾನು ಈ 4:15ನಲ್ಲಿ ಈ ಟೆಂಪ್ರೇಚರ್ ಎಷ್ಟು ಗೊತ್ತಾ ಗೈಸ್? ಇಟ್ ಇಸ್ -5 degrees. ನೋಡಿ ಗೈಸ್, ಅಯ್ಯೋ ದೇವ್ರೆ ಹೆಂಗೈತೆ. ನಾನೇನು ಮಾಡ್ತಾಯಿದ್ದೀನಿ ಈ 4:15 ಟೆಂಪ್ರೇಚರ್ನಲ್ಲಿ ಅಂದರೆ -5 degrees. ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಗೈಸ್, ಗೊತ್ತಾಯ್ತಾ ಗೈಸ್? ಐ ಆಮ್ ಗೋಯಿಂಗ್ ಟು ವರ್ಕ್ ಬಿಕಾಸ್ ಮೈ ಶಿಫ್ಟ್ is soon. Guys, if my friends are watching this, ನೀವೆಲ್ಲ ಯಾವತ್ತಾದರೂ ಅಂದ್ಕೊಂಡಿದ್ರ ನಾನು ಈ ಥರ ಬೇರೆ ಹೋಗ್ತೀನಿ ಅಂತ? ಬಟ್ ಇದೆಲ್ಲ ಪಾರ್ಟ್ ಆಫ್ ಲೈಫ್ ಗೈಸ್. ನೋಡಿ ಗೈಸ್, ಇದು ನೋಡಿದ್ರೇ ನಿಮಗೆ ದೇವ್ರೆ, ಯಪ್ಪ ದೇವ್ರೆ ಹಂಗಿದೆ. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಇಸ್ ಗೈಸ್, ಇವಾಗ ಮುಂದೆ ರೈಟಾಗಿ ಕಾಣ್ತಿಲ್ಲ. ಐ ಆಮ್ ಗುಡ್ ಗೈಸ್,
ಇವತ್ತು ಗ್ಲೌಸ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಪ್ಪ, ನನಗೆ ಕೈ ಕೊಡ್ದೋಗ್ತಿತ್ತು. ಒಂದು ಇರುವೇನೋ ಕಾಣ್ತೀಗ ಗೈಸ್ ರೋಡ್ನಾಗೆ. ಐ ಥಿಂಕ್ ಆಮ್ ದ ಓನ್ಲಿ ಪರ್ಸನ್ ವಾಸ್ ವಾಕಿಂಗ್. ಗೈಸ್ ಆಗ್ತಿಲ್ಲ, ಕೈ ನೋಡೋಗ್ತಿದೆ. ಆಮೇಲೆ ವ್ಲಾಗ್ ಮಾಡ್ತೀನಿ. ಬಾಯ್ ಬಾಯ್. ಪಜಿತಿ ಗೈಸ್, ಅಕೊಮಡೇಷನ್ ಹುಡ್ಕೋದಂತ ಪಜಿತಿ ಆದರೆ ಈ ಕೆಲಸ ಮಾಡೋದು, ಕೆಲಸ ಸಿಗೋರ್ಗೂ ಒಂಥರ ಇದಿತ್ತು ಟ್ರಾಮಾ ನನಗೆ. ಅಯ್ಯೋ ಸಿಕ್ಕಿಲ್ವಾಗ ಅಂತ. ಈಗ ಸಿಕ್ಕಿದ್ಮೇಲೆ ಅಯ್ಯೋ ಅನ್ನಂಗಿದೆ. ಬಟ್ ಹಂಗೆ ಹೇಳ್ಬಾರ್ದು, ಹೋಗ್ತೀನಿ. ಸ್ಟೇ ಮೋಟಿವೇಟೆಡ್. ಐ ಆಮ್ ಆಲ್ಸೋ ಮೋಟಿವೇಟೆಡ್. ಸೊ ಬನ್ನಿ ಹೋಗೋಣ. ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು ಕೆಲಸ ಆದಮೇಲೆ. ಇವತ್ತು ಏನು ಕೊಡ್ತಾರೆ ಅಂತ ನೋಡ್ಕೊಂಡು. ಅಲ್ಲಿ ಟೇಕ್ ಕೇರ್. ಬಾಯ್.